ನಾವು ಡಿ ಸಿ ಅವರಿಗೆ ಮನವಿ ಕೊಟ್ಟಿವಿ ಸರ್, ಶುಗರ್ ಕಮಿಷನರ್ ಅವರಿಗೂ ಮನವಿ ಕೊಟ್ಟಿವಿ, ಶಿವಾನಂದ ಪಾಟೀಲ್ ಅವರಿಗೂ ಕೂಡ ಮನವಿ ಕೊಟ್ಟಿವಿ, ಸಕ್ಕರೆ ಸಚಿವರಿಗೆ ಮತ್ತು ಡಿ ಸಿ ಅವ್ರ ಮುಖಾಂತರ ಎಲ್ಲ ಜಿಲ್ಲೆ ಒಳಗೆ ಬಾಗಲಕೋಟೆ ಒಳಗೆ ಮನೆ ಹೋರಾಟ ಮಾಡಿದ್ವಿ ಜಮಖಂಡಿ ಒಳಗೆ. ಇನ್ನೂ ಕೆಲವು ಫ್ಯಾಕ್ಟ್ರಿಗಳು ಉಳಿದಾವ. ಇನ್ನು 4-5 ದಿನದೊಳಗೆ ಡಿ ಸಿ ಅವ್ರು ಏನಾದರೂ ಮಾಡದೇ ಇದ್ರೆ ಶುಗರ್ ಕಮಿಷನರ್ ಆಫೀಸ್ ಮುಂದೆ ಬೃಹತ್ ಪ್ರಮಾಣದ ಹೋರಾಟ ಮಾಡಿ ಬಿಲ್ ಕೊಡಬೇಕಾಗ್ತದೆ. ಉಪಚುನಾವಣೆ ಮಾಡಕ್ಕೆ ಕೋಟಿ ದುಡ್ಡು ಇರುತ್ತೆ, ಅದು ರೈತರು ಬಾಕಿ ಕೊಡ್ತಾ ಇಲ್ಲ ಇಡೀ ರಾಜ್ಯಾದ್ಯಂತ. ಸರ್, ನಿಮಗಂತೂ ಗೊತ್ತದ, ಇಲ್ಲಿ ಶಾಮನೂರು ಶಿವಶಂಕರಪ್ಪ ಅಂತೇಳಿ ರಾಯಬಾಗ್ ತಾಲೂಕು ಒಂದು ಕಾರ್ಖಾನೆ ಅದ. ಕಾರ್ಖಾನೆ ಬಿಲ್ ಕೊಡ್ಲಿಕ್ಕೆ ಹಣ ಇಲ್ಲ, ಅಲ್ಲಿ ಹಣ ಹಂಚ್ಲಿಕ್ಕತ್ತಾರ, ಜನ ಮಾತಾಡ್ತಾರೆ. ಬಾಗಲಕೋಟೆ ಒಳಗೆ ದಾವಣಗೆರೆ ಒಳಗೆ ಇಡೀ ಸರ್ಕಾರ ಬಂದು ನಿಂತದ. ಯಾವೊಬ್ಬ MLA, ಸಚಿವ, ಮುಖ್ಯಮಂತ್ರಿ ಯಾರೂ ಕೂಡ ಕಬ್ಬಿಗೆ ಬಾಕಿ ಬಿಲ್ ಕೊಡ್ರಿ ಅಂತ ಒಬ್ಬರು ಮಾತಾಡ್ತಾ ಇಲ್ಲ. ಡಿ ಸಿ ಅವ್ರು ಮಾತಾಡಬೇಕು, ಇಲ್ಲ ರೈತರು ಮಾತಾಡಬೇಕು, ಇಲ್ಲ ಮಾಧ್ಯಮದವ್ರು ಮಾತಾಡಬೇಕು, ಯಾರು ಮಾತಾಡ್ತಾ ಇಲ್ಲ. ಸಾವಿರಾರು ಕೋಟಿ ಅದ ಸರ್, ಸಾವಿರಾರು ಕೋಟಿ ಅದ. ಕಾನೂನು ಅದ ಸರ್. ನಾನು ಬಾಗಲಕೋಟೆ ಒಳಗೆ ಮನೆ ಮಾತಾಡೀನಿ. ಯಾರು ಬಾಗಲಕೋಟೆ ಜಿಲ್ಲೆ ಒಳಗೆ ಕಾರ್ಖಾನೆ ಬಿಲ್ 14 ದಿನದೊಳಗೆ ಕೊಟ್ಟಿಲ್ಲಲ್ಲ, ಎಲ್ಲ ಕಾನೂನು ಪ್ರಕಾರ ತಂದು ಅರೆಸ್ಟ್ ಅವರು ಸುಮ್ಮನೆ ನಿಂತರು. ನಮ್ಮ ಜಿಲ್ಲೆಯ ಡಿ ಸಿ ಅವ್ರಿಗೆ ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ಇನ್ನೊಂದು 8 ದಿನದೊಳಗೆ ಬಾಕಿ ಬಿಲ್ ಕೊಡ್ತಾರಂತ ಹೇಳ್ಯಾರ. ಕೊಡದೇ ಇದ್ದರೆ ಶುಗರ್ ಕಮಿಷನರ್ ಆಫೀಸ್ ಮುಂದೆ ಬೃಹತ್ ಪ್ರಮಾಣದ ಹೋರಾಟವನ್ನು ಮಾಡ್ತೀವಿ. ನಮಸ್ಕಾರ. ಇವತ್ತು ಏನೋ ರಾಜ್ಯದಲ್ಲಿ ಶುಗರ್ ಕಾರ್ಖಾನೆಗಳು ಸುಮಾರು 4-5 ತಿಂಗಳಿಂದ ಕಾರ್ಖಾನೆಗಳು ಪ್ರಾರಂಭ ಆಗಿ ಇವತ್ತು ನಿರಾಣಿ ಅಂತವ್ರ, ಶಿವಶಂಕರಪ್ಪ ಅವರಂತವ್ರ, ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬ್ರಂತವ್ರ ಸುಮಾರಿನ 3-3.5 ಸಾವಿರ ಕೋಟಿ ರೂಪಾಯಿ ರಾಜ್ಯದಲ್ಲಿ ಕಬ್ಬಿನ ಬಾಕಿ ಉಳಿಸ್ಕೊಂಡಾರಂತಂದ್ರೆ ಇದು ಎಂಥ ವ್ಯವಸ್ಥೆ. 14 ದಿವಸನೇ ಕೊಡಬೇಕನ್ನೋ ಕಾನೂನು ಇದ್ದಾಗ ಕೂಡ 3-4 ತಿಂಗಳು ಬಾಕಿ ಕೊಟ್ಟಿಲ್ಲ. ಆಮೇಲೆ ಕೊಡಿದ್ರೆ 15% ಇಂಟ್ರೆಸ್ಟ್ ಹಾಕಿ ಕೊಡಬೇಕನ್ನೋ ಕಾನೂನು ಇತ್ತು. ಸಾಕಷ್ಟು ಶುಗರ್ ಕಮಿಷನರ್ ಆಫೀಸ್ಗೆ ಹೋರಾಟ ಮಾಡಿದ್ವು, ಈಗಾಗಲೇ ರಿಕವರಿ ನೋಟಿಸ್ ತೆಗ್ದಾರ. ಇವೆಲ್ಲ ಆದರೂ ಕೂಡ ಕಾರ್ಖಾನೆ ಮಾಲೀಕರು ಬಾಕಿ ಕೊಡ್ತಾ ಇಲ್ಲ. ಕಾರ್ಖಾನೆ ಮಾಲೀಕರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ರೈತರು ಗೋರಿ ಮೇಲೆ ರಾಜಕಾರಣ ಮಾಡಬೇಡ್ರಿ. ರೈತರ ಸಾಯತರ ಆತ್ಮಹತ್ಯೆ ಯಾಕೆ ರೈತರಿಗೆ 10,000 ರೂಪಾಯಿ ಕೂಡ ಬಿರಿ, 1,000 ರೂಪಾಯಿ ಕೂಡ ಬಿರಿ, ಲಕ್ಷ ರೂಪಾಯಿ ಕೂಡ ಬಿರಿ ಐತಿ. ತಕ್ಷಣ ಏನು 3-3.5 ಸಾವಿರ ಕೋಟಿ ರೂಪಾಯಿ ರಾಜ್ಯದಲ್ಲಿ ಇರ್ತಕ್ಕಂಥ ಬಾಕಿ ಐತಿ. ಅದನ್ನು ತಕ್ಷಣ ರಾಜ್ಯದ ಮುಖ್ಯಮಂತ್ರಿಗಳು ಇರ್ಬೋದು, ಶುಗರ್ ಮಂತ್ರಿಯವರು ಇರ್ಬೋದು, ಶುಗರ್ ಕಮಿಷನರ್ ಇರ್ಬೋದು, ತಕ್ಷಣ ಬಾಕಿ ವಸೂಲಿ ಮಾಡಬೇಕಿಲ್ಲ ಅಂತಂದ್ರೆ ನಿಮ್ಮ ಶುಗರ್ ಕಮಿಷನರ್ ಆಫೀಸನ್ನು ಶಾಶ್ವತ ಕೀಲಿ ಹಾಕಿ ಬಂದ್ ಮಾಡ್ಬೇಕಾಗತ್ತೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ.